ಹಾಯ್ ಎಲ್ಲರಿಗೂ. ನಾನಿವತ್ತು ನಿಮಗೆ ಪೋರ್ಕ್ ಪಿಕಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ನೋಡಿ, ಇದು ಪೋರ್ಕ್ 2 kg ಪೋರ್ಕ್ ಇದೆ. ಪೋರ್ಕ್ನಾಗೆ ನಾನು ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಮಾಡ್ಕೊಬಂದು ಹೇಗೆ ಪೋರ್ಕ್ ಪಿಕಲ್ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು 2 kg ಪೋರ್ಕ್ ತೊಗೊಂಡಿದ್ದೀವಿ. ಬೋನ್ಲೆಸ್ ಪೋರ್ಕ್ ಇದು. ಇದನ್ನು ನಾನೀಗ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಇವಾಗ ನಾನು ಉಪ್ಪು, ಅರಿಶಿಣ ಪುಡಿ ಮತ್ತು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಮೆಣಸಿನ ಪುಡಿ ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಸದ್ಯಕ್ಕೆ. 1 ಸ್ಪೂನಷ್ಟು ಅರಿಶಿಣ ಪೌಡರ್, 2 ಸ್ಪೂನ್ ಅರಿಶಿಣ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಫುಲ್ ಡ್ರೈ ಆಗಬೇಕು. ಸ್ವಲ್ಪ ನೀರಿರುತ್ತೆ, ಆ ನೀರೆಲ್ಲ ಬತ್ತಿ ಹೋಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಗ್ಯಾಸ್ ಆನ್ ಮಾಡಿಬಿಟ್ಟು ಈಗ ಇದನ್ನು ನಾನು ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ಇದರಲ್ಲಿ ಏನಿಲ್ಲ, ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, 1-2 ಸ್ಪೂನ್, ಚಿಕ್ಕ ಸ್ಪೂನು, ಮತ್ತು 1-2 ಸ್ಪೂನು ಮೆಣಸಿನ ಪುಡಿ. ಚೆನ್ನಾಗಿ ನೀರೆಲ್ಲ ಬತ್ತಿದ ಮೇಲೆ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಇಳಿಯುತ್ತೆ. ಮತ್ತೆ ತೋರಿಸ್ತೀನಿ. ಇನ್ನೊಂದು ಕಡೆ ನಾನು ನೀರಿಗೆ ಉಪ್ಪು ನೀರು ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಕೊಂಡ್ಬಿಟ್ಟು ನಾನು ಕುದಿಯೋದಕ್ಕೆ ಇಡ್ತೀನಿ ಇದನ್ನು. ಅದು ಉಪ್ಪು ನೀರಾಗುತ್ತೆ, ಚೆನ್ನಾಗಿ ಕುದಿಬೇಕು. ನೋಡಿ, ಇದಕ್ಕೊಂದು 3 ಸ್ಪೂನ್ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟು ನೀರಿಗೆ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಯಾಕಂದರೆ ಮಸಾಲೆ ಎಲ್ಲ ನಾವು ಈ ಉಪ್ಪು ನೀರಲ್ಲಿ ಗ್ರೈಂಡ್ ಮಾಡಬೇಕಿತ್ತು. ಇನ್ನೊಂದು ಕಡೆ ನಾನು ಇಟ್ಕೊತಾ ಇದ್ದೀನಿ. ಪ್ರತಿಯೊಂದು ಪಾತ್ರೆ, ಸ್ಪೂನು ಎಲ್ಲ ಡ್ರೈ ಇರಬೇಕು. ಮಿಕ್ಸಿ ಜಾರು ಪ್ರತಿಯೊಂದು ಕೂಡ ಡ್ರೈ ಇರಬೇಕು, ಇಲ್ಲ ಹಾಳಾಗಿಬಿಡುತ್ತೆ. ನೀರೆಲ್ಲ ಬತ್ತಲಿ ಹೋಗೋ ತನಕ ಚೆನ್ನಾಗಿ ಕಲಸ್ತಾ ಇರ್ತೀನಿ. ಈಗ ಕೊನೆಯಲ್ಲಿ ಅದು ನೀರೆಲ್ಲ ಡ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಅಂಶ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ. ಅದು ಗೊತ್ತಾಗುತ್ತೆ ನಮಗೆ. ನೋಡಿ, ಎಣ್ಣೆ ಅಂಶ ಬಿಟ್ಕೊತಾ ಇದೆ. ಇವಾಗ ನಾನು ಇದನ್ನು ಮೇಲಿಂದ ಎಕ್ಸ್ಟ್ರಾ ಆಯಿಲನ್ನು ಹಾಕ್ತಿದ್ದೆ. ಅದೇ ಎಣ್ಣೆಯಲ್ಲಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಒಂದು ಸೈಡಲ್ಲಿ ನಾನು ಸ್ವಲ್ಪ ಸಾಸಿವೆ, ಜೀರಿಗೆ, ಮೆಂತ್ಯ ಮತ್ತು ಕರಿಮೆಣಸು, ಚಕ್ಕೆ, ಲವಂಗ, ಒಣಗಿದ ಮೆಣಸಲ್ಲಿ ನಾನು ಬ್ಯಾಡಗಿ ಮತ್ತು ಗುಂಟೂರು ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಸ್ವಲ್ಪ. ಇದನ್ನೆಲ್ಲ ಡ್ರೈ ಫ್ರೈ ಮಾಡ್ಕೋಬೇಕು ಒಂದು ಕಡೆ. ಇವಾಗ ಒಂದು ಕಡೆ ನಾನು ಅದನ್ನೆಲ್ಲ ಡ್ರೈ ಫ್ರೈ ಮಾಡ್ಕೋತಾ ಇದ್ದೀನಿ. ಬ್ಯಾಡಗಿ ಮೆಣಸು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಇವಾಗ ಕಲರ್ ಚೆನ್ನಾಗಿರುತ್ತೆ. ಇದೆಲ್ಲ ಡ್ರೈ ಆದಮೇಲೆ ಈಗ ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಇದೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕದು. ಚೆನ್ನಾಗಿ ಅಂದರೆ ಒಂದು ಕ್ರಿಸ್ಪಿನೆಸ್ ಬರುತ್ತೆ ಅದರಲ್ಲಿ. ಅಲ್ಲಿ ತನಕ ಫ್ರೈ ಮಾಡ್ತಾಯಿರಿ. ಏನು ಸೀದೋಗಲ್ಲ, ಏನಾಗಲ್ಲ. ಇವಾಗ ಈ ಟೈಮಲ್ಲಿ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ತೊಗೊಂಡು. ಇವಾಗೆಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿಲಿ, ಡ್ರೈ ಫ್ರೈ, ಆಯಿಲ್ಗೆ ಏನೂ ಹಾಕಲ್ಲ. ಎಲ್ಲನ ಫ್ರೈ ಮಾಡ್ಕೊಂಡು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ ನಾವು ಇದನ್ನೆಲ್ಲ ಒಂದು ಉಪ್ಪಿನಕಾಯಿ ಮಾಡಿ ಒಂದು ಬಾಟ್ಲಲ್ಲೆಲ್ಲ ಹಾಕಿಟ್ಕೊಂಡಾಗ ಯಾವಾಗಾದರೂ ಒಂದೊಂದು ಸಲ ನಾನ್ ವೆಜ್ ಇರಲ್ಲ, ಚೆನ್ನಾಗಿಲ್ಲ ಅಡುಗೆ ಅಂದ ಟೈಮಲ್ಲಿ ನಾವು ಇದನ್ನು ಒಂದೊಂದು ಪೀಸ್ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ. ಗೆಸ್ಟ್ ಬಂದಾಗೆಲ್ಲ ನಾವು ಸರ್ವ್ ಮಾಡಿದರೆ ಅವ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಹೀಗೆಲ್ಲ ಫ್ರೈ ಆಗಿದೆ. ಫ್ರೈ ಆಗಿರೋದನ್ನೆಲ್ಲ ನಾನು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಈಗಿಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಗ್ರೈಂಡ್ ಮಾಡ್ಕೊಳ್ಳುವಾಗ ನಾನು ಉಪ್ಪು ನೀರು ಮತ್ತು ವಿನೆಗರ್ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತೀನಿ. ಉಪ್ಪು ನೀರು ಅಂದರೆ ನಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು, ಗೊತ್ತಾಗುತ್ತೆ. ಬಟ್ ಇದು ಉಪ್ಪಿನಕಾಯಿಗೆಲ್ಲ ಉಪ್ಪು ತುಂಬ ಹಿಡಿಸುತ್ತೆ. ಮತ್ತು ವಿನೆಗರ್ ಹಾಕೋದ್ರಿಂದ ನಮಗೆ ಉಪ್ಪಿನಕಾಯಿ ತುಂಬ ಟೈಮ್ ನಮಗೆ ಬಾಳಿಕೆ ಬರುತ್ತೆ. ಹಾಗಾಗಿ ಉಪ್ಪಿನಕಾಯಿಗೆ ನಾನು ಉಪ್ಪು ನೀರು ಮತ್ತು ವಿನೆಗರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇದರ ಮೇಲಿಂದ ಇದೇ ಆಯಿಲನ್ನು ತೆಗೆದು ಬೇರೆ ಆಯಿಲಲ್ಲೂ ನಾವು ಒಗ್ಗರಣೆ ಕೊಡ್ಬೋದು. ಬಟ್ ಇದರಲ್ಲಿ ತುಂಬ ಆಯಿಲ್ ಇದೆ ಅಲ್ವಾ, ಹಾಗಾಗಿ ಇದೇ ಆಯಿಲಿಂದ ನಾನು ಒಂದು ಸೈಡಲ್ಲಿ ಬೇರೆ ಪಾತ್ರೆಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ನಾನು ಮೊದಲೇ ಹೇಳಿದಾಗೆ ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೋಬೇಕು. ಒಂದು 2 ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ನಂತರ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಇದನ್ನು ಒಗ್ಗರಣೆ ಹಾಕ್ಕೋಬೇಕು.
ಒಗ್ಗರಣೆ ಹಾಕಿದ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡ್ಕೊಳ್ಳುವಾಗ ಉಪ್ಪು ನೀರು ನಾವು ಜಾಸ್ತಿ ಆ್ಯಡ್ ಮಾಡ್ತು ಅಂದರೆ ಇದು ಗ್ರೇವಿ ತುಂಬ ನೀರಾಗಿಬಿಡುತ್ತೆ. ಅವಾಗ ಕುದಿಯೋದಕ್ಕೆ ತುಂಬ ಹೊತ್ತು ಬಿಡಬೇಕಾಗುತ್ತೆ. ಅದಕ್ಕೆ ನೋಡಿಕೊಂಡು ಗ್ರೈಂಡ್ ಮಾಡಿ ಸ್ವಲ್ಪ ಗಟ್ಟಿಯಾಗೇ ಇರಲಿ, ಆವಾಗ ಬೇಗನೆ ಉಪ್ಪಿನಕಾಯಿನ ರೆಡಿ ಮಾಡ್ಕೋಬೋದು. ಇವಾಗ ಈ ಮಸಾಲೆನೆಲ್ಲ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಕಲರ್ ಅಂದರೆ ಅದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದೆ ಅಲ್ವಾ, ಹಾಗಾಗಿ ಕಲರ್ ಚೆನ್ನಾಗಿದೆ. ಸಾಲ್ಟ್ ವಾಟರ್ ಖಾಲಿ ಆಯಿತು ಅಂದರೆ ನೀವು ವಿನೆಗರಿಂದನೇ ಜಾರನ್ನೆಲ್ಲ ತೊಳ್ಕೊಂಡು ನೋಡಿ ನೀಟಾಗಿ ಅದನ್ನೆಲ್ಲ ಹಾಕ್ಕೊಳ್ಳಿ. ಮೊದಲೇ ಹೇಳಿದ್ದೆ ಕೈ ಮತ್ತು ಸ್ಪೂನು ಪ್ರತಿಯೊಂದು ಕೂಡ ನೀರಿನಂಶ ಇರಬಾರ್ದು, ಡ್ರೈ ಆಗಿರಬೇಕು. ಆಗ ಮಾತ್ರ ನಮ್ಮ ಉಪ್ಪಿನಕಾಯಿ ಬಾಳಿಕೆ ಬರುತ್ತೆ. ಈಗ ಇದು ಕುದೀತಾ ಇರುವಾಗ ನಾವು ಫ್ರೈ ಮಾಡಿರ್ತೀವಲ್ವ ಪೋರ್ಕ್, ಅದನ್ನು ತೆಗೆದು ಇವಾಗ ಇದಕ್ಕೆ ಹಾಕೋದು. ಎಲ್ಲ ಎಣ್ಣೆ ಎಲ್ಲ ಹಾಕ್ಕೊಂಡ್ಬಿಡಿ. ಅದು ಚೆನ್ನಾಗಿ ಕುದಿಯುತ್ತೆ. ಚೆನ್ನಾಗಿ ಕುದ್ದು ಇವಾಗ ಇದು ಸ್ವಲ್ಪ ನೀರು ಆಗೋಗಿದೆ ನೋಡಿ, ಅದು ಸಾಲ್ಟ್ ವಾಟರ್ ಜಾಸ್ತಿ ಆಗೋಗಿತ್ತು. ಇವಾಗ ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಚೆನ್ನಾಗಿ ಕುದ್ದು ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ನಾವು ಇದನ್ನು ಆರಿದ ಮೇಲೆ ಬಾಟಲ್ಗೆ ತುಂಬಿಸ್ಕೋಬೋದು. ನನಗಿದು ಆ್ಯಕ್ಚುಲಿ 2 kg ಆರ್ಡರ್ ಇತ್ತು ಪೋರ್ಕ್ ಪಿಕಲ್ಲು, ಹಾಗಾಗಿ ಮಾಡ್ತಾಯಿದ್ದೆ. ಹಾಗೆ ನಿಮಗೂ ತೋರಿಸೋಣ ಅಂತ ವೀಡಿಯೋ ಮಾಡಿಕೊಂಡೆ. ಇದು ನೋಡಿ ಇನ್ನೂ ಕುದಿಯೋದಕ್ಕೆ ಇದು ತುಂಬ ಟೈಮ್ ಬೇಕಾಗುತ್ತೆ. ತಳ ಏನು ಹಿಡಿಯಲ್ಲ, ಆದ್ರೂ ನೀವು ಆಗಾಗ ಅದನ್ನು ಕಲಿಸ್ತಾ ಇರಿ. ನಂತರ ಇದು ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಆಫ್ ಮಾಡಿ ಇಟ್ಬಿಡಿ. ಇವಾಗ ನಾನು ನೈಟ್ ಮಾಡಿದ್ದು ಬೆಳಿಗ್ಗೆ ಇದನ್ನು ಬಾಟಲಿಗೆ ತುಂಬಿಸ್ತಾ ಇದ್ದೀನಿ. ನೋಡಿ ಕಲರೇ ಚೇಂಜ್ ಆಗಿಬಿಟ್ಟಿದೆ ಅದು ಆರಿದ ತಕ್ಷಣ. ಮತ್ತು ಈ ಬಾಟ್ಲಿಗೆ ತುಂಬಿಸಿದ ಮೇಲೆ ಅದರ ಮೇಲೆ ಎಣ್ಣೆ ಅಂಶ ತೇಲ್ತಾ ಇದ್ದರೆ ಉಪ್ಪಿನಕಾಯಿ ತುಂಬ ದಿನ ಬಾಳಿಕೆ ಬರುತ್ತೆ. ಯಾವುದೇ ಉಪ್ಪಿನಕಾಯಿ ಆದರೂ ಸರಿ ಎಣ್ಣೆ ಅಂಶ ಇದ್ದರೆ ಅದು ಬಾಳಿಕೆ ಬರುತ್ತೆ. ಈಗ 1 kg ನಾನು ಬಾಟ್ಲಿಗೆ ಅದನ್ನು ಚೆನ್ನಾಗಿ ತುಂಬಿಸ್ಕೊಳ್ತೀನಿ. ಮತ್ತು ಇದನ್ನು ನಾನು ಆ್ಯಕ್ಚುಲಿ ಮಂಗಳೂರಿಗೆ ಕಳಿಸ್ಬೇಕು, ಹಾಗಾಗಿ ಇದನ್ನು ನೀಟಾಗಿ ಪ್ಯಾಕ್ ಮಾಡಿ ನಾನೀಗ ಕಳಿಸೋದಿದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಪೋರ್ಕ್ ತಿನ್ನೋರು, ತಿನ್ನದೇ ಇರೋರು ಬೈಕೋಬೇಡಿ. ಒಂದು ಸಲ ಟ್ರೈ ಮಾಡಿ, ನಿಮ್ಮ ಗೆಸ್ಟ್ಗಳಿಗೂ ಕೂಡ ಮನೆಗೆ ಬಂದವ್ರಿಗೆ ಕೊಡಿ, ತುಂಬ ಟೇಸ್ಟ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. 2 kg ಪಿಕಲ್, ನಾವೀಗ 2 kg ಪೋರ್ಕ್ ತಂದರೆ 2 kg ಫುಲ್ ಆಗೋಲ್ಲ, ಅದು ಫ್ರೈ ಮಾಡಿ ಡ್ರೈ ಆಗಿರುತ್ತಲ್ವ. 1/4 ಹಾಗೆ ಗ್ರೇವಿ ಎಲ್ಲ ಸೇರಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಇವಾಗ 2 ಬಾಟ್ಲಿಗೆ ತುಂಬಿಸಿದ್ದೀನಿ, ನೀಟಾಗಿ ಪ್ಯಾಕ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.